ಮೋದಿಗೂ ನಿತೀಶ್ ಕುಮಾರ್ಗೂ ಆವಾಗ ಒಂದು ಊರಾಗಿ ಬರ್ತಿರಲಿಲ್ಲ. ಎಣ್ಣೆ ಸೀಗೆಕಾಯಿ. 2010ರಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ್ರು. 2013ರಲ್ಲಿ ಬಿ ಜೆ ಪಿಯವರು ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ರು. ನಿತೀಶ್ ಕುಮಾರ್ಗೆ ಜಾತ್ಯತೀತ ನಾಯಕನ ಚರಿಷ್ಮ ಉಳಿಸ್ಕೋಬೇಕು ಅಂತಿತ್ತಲ್ಲ, ಹೊರಗೆ ಬಂದುಬಿಟ್ರು ಅವ್ರನ್ನ. ನೀವು ನರೇಂದ್ರ ಮೋದಿನ ಹೆಂಗೆ ಪ್ರೈಮ್ ಮಿನಿಸ್ಟರ್ ಮಾಡ್ತೀರಿ ಅಂತ ಸಂಖ್ಯೆ ಸಾಕಷ್ಟಿಟ್ಟು ಇನ್ಯಾರೋ ಹೊರಗಿನಿಂದ ಬೆಂಬಲ ಕೊಟ್ಟರು, ಪ್ರತ್ಯೇಕ ಆಗ್ಬಿಟ್ರು, ಇಂಡಿಯಿಂದ ಹೊರಗೆ ಬಂದುಬಿಟ್ರು. ಲೋಕಸಭಾ ಚುನಾವಣೆ ನಡೆದರೆ JDS ಸೋತುಬಿಡ್ತು. ನಿತೀಶ್ ಕುಮಾರ್ ಇದು ನನಗೇ ಆದ ಹಿನ್ನಡೆ ಅಂತ ತಗೊಂಡು, ಅಂದರೆ ಟು ಸೆಟ್ ಅ ಪೊಲಿಟಿಕಲ್ ಹೈ ಪಾಯಿಂಟ್, ಜಿತಿನ್ ರಾಮ್ ಮಾಂಝಿಯನ್ನು ಮುಖ್ಯಮಂತ್ರಿ ಮಾಡಿ ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜನ ನನ್ನನ್ನು ತಿರಸ್ಕರಿಸಿದ್ದಾರೆ ಅಂದರೆ ನನ್ನ ನಾಯಕತ್ವಕ್ಕೆ ಜನರ ಒಪ್ಪಿಗೆ ಇಲ್ಲ ಅಂತ ಅಂದ್ಕೊಂಡು ಜಿತಿನ್ ರಾಮ್ ಮಾಂಝಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಅದಾದ ನಂತರ 2015ರ ಚುನಾವಣೆ. ಆವಾಗ RJDಲಿದ್ದರಲ್ಲ, ಕಾಂಗ್ರೆಸ್ಸು, ನಿತೀಶ್ ಕುಮಾರು, RJD ಮೈತ್ರಿ ಗೆದ್ದರು. 2015 ಬಿಹಾರದಲ್ಲಿ BJPಯಾಗಿ ಹಿನ್ನಡೆ. ಅವಾಗ 2015ರಲ್ಲಿ 2 ವರ್ಷ ಹಂಗೂ ಹಿಂಗೂ ನಡೀತು ಸರ್ಕಾರ. ಏಕಾಏಕಿ ಏನೋ ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ, ಲಾಲು ಪ್ರಸಾದ್ ಯಾದವ್ ಮತ್ತೊಬ್ಬ ಮಗ ತೇಜ್ ಪ್ರತಾಪ್ ಯಾದವ್ ಆರೋಗ್ಯ ಸಚಿವ. ಚೆನ್ನಾಗಿತ್ತು, ಸರ್ಕಾರ ನಡ್ಕೊಂಡು ಹೋಗ್ತಿತ್ತು. 2 ವರ್ಷ ನಡೆಸಿದ್ರು ಹಂಗೂ ಹಿಂಗೂ. ಏಕಾಏಕಿ 2 ವರ್ಷ ಆದಮೇಲೆ ನನಗೆ ನಿಮ್ಮ ಸಾವಾಸ ಬೇಡ ಅಂತ ಕೆಳಗಿಳಿದ್ಬಿಟ್ರು, ರಾಜೀನಾಮೆನೇ ಕೊಟ್ಬಿಟ್ರು. ನಾನು ಒಲ್ಲೆ ಇವ್ರ ಜೊತೆಗೆ ಅಂತ. ಯಾಕೆ ಅಂದರೆ ನನಗಿನ್ನೂ ಆ ವಾಕ್ಯ ನೆನಪಿದೆ. ಕಫನ್ ಮೇ ಜೇಬ್ ನಹಿ ಹೋತಿ ಸಹ ಬಂದ್ರವರು. ಕಫನ್ ಅಂದರೆ ಹೆಣದ ಮೇಲೆ ಸುತ್ತ ಬಟ್ಟೆ, ಅದಕ್ಕೆ ಜೇಬಿರೋದಿಲ್ರಿ ಅಂತ ಹೇಳಿದ್ರು ನಿತೀಶ್ ಕುಮಾರ್. ಅದರ ಅರ್ಥ ಏನು? ಸತ್ತಾಗಿನ ದುಡ್ಡು ಹೊತ್ಕೊಂಡು ಹೋಗ್ತೀರಾ ನೀವು ಅಂತ. ಹಂಗೆ ಹೇಳಿ ಆ ಮೈತ್ರಿಯಿಂದ ಹೊರಗೆ ಬಂದರು, ರಾಜೀನಾಮೆ ಕೊಟ್ಟರು. ಏನೊಂದು 5-6 ತಾಸು ಆಗಿತ್ತೋ ಇಲ್ಲೋ BJPಯವ್ರು ಬಂದು ಸಪೋರ್ಟ್ ಮಾಡಿದ್ರು, ಮತ್ತೆ ಮುಖ್ಯಮಂತ್ರಿ ಆದರು. ಮತ್ತೆ ಮುಖ್ಯಮಂತ್ರಿ 2017ರಲ್ಲಿ. 17ರಿಂದ 20ರ ತನಕ ಅಂದರೆ 6ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಆವಾಗ ನಡ್ಕೊಂಡು ಹೋಯ್ತು. ಜುಲೈ 26, 2017 ಅಧಿಕಾರ ಸ್ವೀಕಾರ ಮಾಡಿದ್ದು. 2020ರ ಚುನಾವಣೆ 125 ಸ್ಥಾನ ಗೆದ್ದರು, 110 ಮಹಾಗಠಬಂಧನ್ ಬಂದಿತ್ತು. ನೋಡಿ, ಇದೊಂದು ಅಬ್ಸರ್ವ್ ಮಾಡಬೇಕಾದಂಥದ್ದು. 2020ರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ನಾವು ಅಧಿಕಾರಕ್ಕೆ ಬಂದರೆ 10 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂದರು. ಜನ ನಂಬಿದ್ರು, ಅದನ್ನು ಮಾಡ್ತಾರೆ ಇವರು ಅಂತ. 110 ತನಕ ಸ್ಥಾನಗಳನ್ನು ಮಹಾಗಠಬಂಧನಕ್ಕೆ ಕೊಟ್ಟರು. ಬಟ್ ಈ ಸಲ ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂದರು. ತೇಜಸ್ವಿ ಯಾದವ್ ನಂಬಲಿಲ್ಲ ಜನ.